ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಪ್ರಸಿದ್ಧ ಪುರಾಣ ಐತಿಹಾಸಿಕ ನಗರ ಶ್ರೀರಂಗಪಟ್ಟಣದಲ್ಲಿ ಸ್ಮಾರಕಗಳ ಜೊತೆ ಮೌನ ಮಾತುಕತೆ ಕಾರ್ಯಕ್ರಮ ಸಮರ್ಪಣಾ ಟ್ರಸ್ಟ್, ಮುಸ್ಲಿಂ ಸೌಹಾರ್ದ ವೇದಿಕೆ, ವೆಂಕಟೇಗೌಡ ಸೇವಾ ಸಮಿತಿ ನೇತೃತ್ವದಲ್ಲಿ ಜರುಗಿತು. ಶ್ರೀರಂಗಪಟ್ಟಣದ ಚಾಮರಾಜೇಂದ್ರ ಮೆಮೋರಿಯಲ್ ಹಾಲ್ನಲ್ಲಿರುವ ಪ್ರಾಚೀನ ವಸ್ತು ಸಂಗ್ರಹಾಲಯದಲ್ಲಿ ಶ್ರೀರಂಗಪಟ್ಟಣ ಗತ ವೈಭವವನ್ನು ಸಾರುವ ಸ್ಮಾರಕಗಳು, ಶಿಲ್ಪ ಕಲೆಗಳು ಮತ್ತು ಗುಂಡು ಪಿರಂಗಿಗಳ ಅವಶೇಷಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುವ ಸ್ಥಳಗಳನ್ನು ವೀಕ್ಷಣೆ ಮಾಡುವುದರೊಂದಿಗೆ ಕಾರ್ಯಕ್ರಮ ನಡೆಯಿತು. 18ನೇ ಶತಮಾನದ ರಾಕೆಟ್ ತಂತ್ರಜ್ಞಾನದ ಪಿತಾಮಹ ಟಿಪ್ಪು ಸುಲ್ತಾನ್ ಎಂದು ಆಧುನಿಕ ರಾಕೆಟ್ ತಂತ್ರಜ್ಞಾನದ ಪಿತಾಮಹ ರಾಷ್ಟ್ರಪತಿ ಅಬ್ದುಲ್ ಕಲಾಂ ತನ್ನ ಆತ್ಮಕೃತಿ ವಿಂಗ್ಸ್ ಆಫ್ ಫೈರ್ ಎಂಬ ಕೃತಿಯಲ್ಲಿ ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ತನ್ನ ಸೇವೆಯಲ್ಲಿ ಬಳಸುತ್ತಿದ್ದ ರಾಕೆಟ್ಗಳನ್ನು ಲಂಡನ್ ಬಂಕಿಂಗ್ ಹ್ಯಾಮ್ ಅರಮನೆಯಲ್ಲಿ ಸಂರಕ್ಷಿಸಲಾಗಿದೆ ಹಾಗೂ ಅಮೆರಿಕದ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ NASA ಕೇಂದ್ರ ಕಚೇರಿಯಲ್ಲಿದೆ. ಯುದ್ಧಗಳಲ್ಲಿ ರಾಕೆಟ್ ತಂತ್ರಜ್ಞಾನವನ್ನು ಬಳಸಿದ ತವರು ಶ್ರೀರಂಗಪಟ್ಟಣ ಎಂದು ಉದ್ಘಾಟಿಸಿದ್ದಾರೆ. ಇಂತಹ ಸ್ಥಳಗಳನ್ನು ಸಂಬಂಧಪಟ್ಟ ಇಲಾಖೆಯ ಅಭಿವೃದ್ಧಿಪಡಿಸಿ ಪ್ರವಾಸಿಗರ ತಾಣವನ್ನಾಗಿಸಬೇಕೆಂದು ಸಮರ್ಪಣಾ ಟ್ರಸ್ಟ್ ಅಧ್ಯಕ್ಷ KS ಜಯಶಂಕರ್ ಹೇಳಿದರು. 1782ರಲ್ಲಿ ಟಿಪ್ಪು ಸುಲ್ತಾನನ ಆಳ್ವಿಕೆಯ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಶ್ರೀಗಂಧದ ರಫ್ತು ನಡೆಯುತ್ತಿತ್ತು. ಶ್ರೀಗಂಧವನ್ನ ಸಂರಕ್ಷಿಸಲು ಸಂದಿಲ್ ಕೋಟೆ ಎಂಬ ಸುಭದ್ರವಾದ ಕೋಟೆಯನ್ನ ನಿರ್ಮಿಸಿ ಶ್ರೀಗಂಧಗಳನ್ನ ಸಂಗ್ರಹಿಸುತ್ತಿದ್ದಂತಹ ಸ್ಥಳ ಇಂದು ಪಾಳು ಬಿದ್ದು ನೆನೆಗೂದಿಗೆ. ಇಂತಹ ಸ್ಥಳಗಳನ್ನ ಗುರುತಿಸಿ ಅವುಗಳನ್ನ ಸಂರಕ್ಷಿಸಿ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಒಬ್ಬ ರಾಜನಿಗೆ ಎಂಥ ಒಂದು ದೂರದೃಷ್ಟಿ ಕೋನ ಇತ್ತು ಅನ್ನೋದಕ್ಕೆ ಇಂಥ ಒಂದು ಕೆಲಸಗಳೇ ಅದಕ್ಕೆ ಕೈಗನ್ನಡಿ. ಅವತ್ತು ಅಂದಿನ ಕಾಲದಲ್ಲೇ ತೂಗು ಸೇತುವೆ ಏನು ನಾವು ಸ್ಪ್ರಿಂಗ್ ಬ್ರಿಡ್ಜ್ ಇದರ ಒಂದು ನೋಡಿ, ಇದನ್ನಾದರೂ ನಾವು ಮುಂದಿನ ಒಂದು ಇತಿಹಾಸ ಪ್ರಿಯರಿಗೆ ಅಂದರೆ ಇತಿಹಾಸ ಸಂಶೋಧಕರಿಗೆ ಇಂಥವನ್ನೆಲ್ಲ ಕಾಪಾಡಿ ಕೊಟ್ಟರೆ ಅವರು ಅಧ್ಯಯನ ಮಾಡೋಕ್ಕೆ ಸುಲಭ ಆಗುತ್ತೆ. ಅವತ್ತಿನ ತಂತ್ರಜ್ಞಾನದಲ್ಲೂ ಅವರು ಮುಂದಿದ್ರು ಅನ್ನೋದಕ್ಕೆ ಇಂಥ ಒಂದು ಜಾಗಗಳು, ಇಂಥ ಒಂದು ಕೆಲಸಗಳು ನಿದರ್ಶನವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ನಮ್ಮ ಸ್ನೇಹಿತರು ಜಯಶಂಕರ್ ಅವರು ಮುಂದುವರಿಸ್ತಾರೆ. ತಗೊಳ್ಳಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಶ್ರೀರಂಗಪಟ್ಟಣದ ಏನು ರಂಗನಾಥ ಸ್ವಾಮಿ ದೇವಸ್ಥಾನದ ಕೂಗಳತೆಯ ದೂರದಲ್ಲಿರ್ತಕ್ಕಂಥ ತೂಗು ಸೇತುವೆ ಅನ್ನೋ ಒಂದು ಸ್ಥಳಕ್ಕೆ ನಾವು ಈಗ ಭೇಟಿ ನೀಡಿದ್ದೀವಿ. ಬಂಧುಗಳೇ, 1809ರಲ್ಲಿ ಫ್ರೆಂಚ್ ಎಂಜಿನಿಯರ್ ಆದಂಥ ಕರ್ನಲ್ ಡಿ ಹೆವಿಲ್ಯಾಂಡ್ ಅಂಥೇಳಿ ಒಬ್ಬ ಎಂಜಿನಿಯರ್ ಈ ಒಂದು ಸ್ಪ್ರಿಂಗ್ ಬ್ರಿಡ್ಜ್ನ ಮಾಡೆಲನ್ನು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಕಾಣ್ತಾ ಇದೆ, ಅಲ್ಲೊಂದು ಎತ್ತರವಾದಂಥ ಸುಮಾರು ಒಂದು 12 ಅಡಿ ಮತ್ತು 12 ಅಡಿ ಎತ್ತರದ 2 ಎತ್ತರವಾದಂಥ ಪಿಲ್ಲರ್ಗಳನ್ನು ಕಟ್ಟಿ ಈ ಮಧ್ಯಭಾಗದಲ್ಲಿ ಮತ್ತೊಂದು ಎತ್ತರವಾದಂಥ ಬ್ರಿಡ್ಜನ್ನು ಕಟ್ಟಿರ್ತಾರೆ. ಈ ಒಂದು ಬ್ರಿಡ್ಜಲ್ಲಿ ಸುಮಾರು ಅದರ ವಿಸ್ತೀರ್ಣ ನೋಡಿದ್ರೆ ಒಂದು 4ರಿಂದ 5 ಅಡಿ ಅಷ್ಟೇ ಅದರ ಅಗಲ ಬರ್ತಕ್ಕಂಥದ್ದು. ಇಂಥ ಒಂದು 5 ಅಡಿ ಅಗಲ ಇರ್ತಕ್ಕಂಥ ಇದರಲ್ಲಿ ಒಂದು ಏನು ಆಗ ಪಿರಿಯಾಪಟ್ಟಣ ಸೇತುವೆ ಅನ್ನೋದು ಬಿಟ್ಟರೆ ಶ್ರೀರಂಗಪಟ್ಟಣಕ್ಕೆ ಮತ್ತು ಯಾವುದು ಸೇತುವೆಗಳು ಇರಲ್ಲ. ಅಂಥ ಸಂದರ್ಭದಲ್ಲಿ ಈ ಒಂದು ಜಿಗ್ಜಾಗ್ ಅಂತ ಹೇಳಿದ್ರೆ ಇಲ್ಲಿ ನಿಂತು ನಡೆದ್ರೆ ಆ ಸೇತುವೆ ತೂಗ್ತಾ ಇತ್ತು. ಅದಕ್ಕೆ ಇದನ್ನು ತೂಗು ಸೇತುವೆ ಅಂತ ಕರೀತಾರೆ. ಈ ಒಂದು ಸೇತುವೆಯನ್ನು ಆ ಕಾಲದಲ್ಲಿ ಇದನ್ನೊಂದು ಡೆಮಾನ್ಸ್ಟ್ರೇಟ್ ಮಾಡಿ ಇದೇನಾರ ಸಕ್ಸಸ್ಫುಲ್ ಆಗ್ತು ಅಂತ ಹೇಳಿದ್ರೆ ಮೈಸೂರು ಮತ್ತು ಬೆಂಗಳೂರು ಏನು ಶ್ರೀರಂಗಪಟ್ಟಣದ ನಡುವೆ ಒಂದು ಸೇತುವೆಯನ್ನು ಮಾಡಬೇಕು ಅಂತೇಳಿ ಒಂದು
ಮಾಡಲನ್ನು ಮಾಡಿದ್ದಾರೆ. ಇದು ಕೂಡ ಸ್ಟೇಟ್ ಆರ್ಕಾಲಜಿಗೆ ಸಂಬಂಧಪಟ್ಟದ್ದು. ಇಂಥ ಒಂದು ಟೆಕ್ನಾಲಜಿಯನ್ನು 1809ರಲ್ಲಿ ಒಬ್ಬ ಫ್ರೆಂಚ್ ಎಂಜಿನಿಯರ್ ಒಬ್ಬರು ಮಾಡಿದಂಥ ಇಂಥ ಒಂದು ಟೆಕ್ನಾಲಜಿ ನಮ್ಮ ಈ ಒಂದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಈ ರೀತಿ ಉಳಿಸ್ಕೊಂಡ್ಬಂದಿದೆ. ವಿದೇಶಗಳಿಂದ ಬರ್ತಾರೆ, ಪ್ರವಾಸಿಗರು ಬರ್ತಾರೆ, ಇದ್ರ ಬಗ್ಗೆ ದಾಖಲಾಗಿದೆ. ಈ ಥರದಲ್ಲೇ ಒಂದು ಸೌತ್ ಏಷ್ಯಾದಲ್ಲೇ ಒಂದು ಸ್ಪ್ರಿಂಗ್ ಬ್ರಿಡ್ಜ್ನ ಮಾಡಲೊಂದು ಶ್ರೀರಂಗಪಟ್ಟಣದ ಕ್ಷೇತ್ರದಲ್ಲಿದೆ ಅನ್ನೋದೊಂದು ದಾಖಲಾಗಿದೆ. ಅದನ್ನು ನೋಡಬೇಕು ಅಂತೇಳಿ ಬಂದಂಥ ಪ್ರವಾಸಿಗರಿಗೆ ಈ ರೀತಿ ಕಾಣಿಸ್ತಾ ಇದೆ. ಇದು ನಮ್ಮ ಕರ್ನಾಟಕ ಪುರಾತತ್ವ ಇಲಾಖೆ ಬಂದಿರತಕ್ಕಂಥ ದುರ್ದೈವ. ಸ್ನೇಹಿತರೆ, ಇಲ್ಲಿ ಅಳವಡಿಸ್ತಕ್ಕಂತಹ ಒಂದು ಏನಿದೆ ಬೋರ್ಡು, ಅದನ್ನು ನೇರವಾಗಿ ಕಾಣೋ ಥರ ಇಲ್ಲ. ಇವಾಗ ನಾವು ಬಂದು ಇದನ್ನು ಸ್ವಲ್ಪ ಸ್ವಚ್ಛನೂ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಇದನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯ ಮಾಡಬೇಕಾಗಿರೋ ಇಲಾಖೆ ಪುರಾತತ್ವ ಇಲಾಖೆ. ಅದು ಇಲ್ಲಿ ಗಮನ ಹರಿಸ್ಬೇಕು. ನೋಡಿ, ಇವತ್ತು ನೇರವಾಗಿ ಸೇತುವೆ ಕಟ್ಟಕ್ಕೆ ಹೋದರೆ ಆರ್ಥಿಕ ನಷ್ಟ ಉಂಟಾಗಬಹುದು ಅನ್ನೋ ಒಂದು ಆಲೋಚನೆಯಿಂದ ಮುಂಜಾಗ್ರತೆವಾಗಿ ಪೂರ್ವ ಸಿದ್ಧತೆಗೋಸ್ಕರ ಒಂದು ಮಾಡೆಲ್ ತಯಾರಿ ಮಾಡ್ತಾರೆ ಅಂದರೆ ಯೋಚನೆ ಮಾಡಿ. ಯಾಕಂದರೆ ಜನರ ದುಡ್ಡು, ತೆರಿಗೆ ದುಡ್ಡು, ಸರ್ಕಾರ ಅಂದರೆ ಅವತ್ತು ಸಂಸ್ಥಾನದ ದುಡ್ಡು ನಷ್ಟ ಆಗ್ಬೋದೇನೋ ಅನ್ನೋ ಒಂದು ಕಾರಣದಿಂದ ಇದೊಂದು ಮಾಡಲಾಗಿ ಮುಂಚೆ ಇದರ ಇದು ಕಾರ್ಯ ಹೇಗೆ ನಿರ್ವಹಿಸುತ್ತೆ, ಈ ಆಲೋಚನೆ ಅಲ್ಲಿ ನೇರವಾಗಿ ಅಳವಡಿಸಿದ್ರೆ ಕೆಲಸ ಮಾಡುತ್ತಾ ಅಂತ ಯೋಚನೆಗೋಸ್ಕರ ಒಂದು ಮಾಡಲು ಸಿದ್ಧತೆ ಮಾಡಿದ್ದಾರೆ. ಇದು ಎಷ್ಟು ಮುಂದಾಲೋಚನೆ ಇತ್ತು, ದೂರದೃಷ್ಟಿ ಇತ್ತು ಅನ್ನೋದನ್ನು ತೋರಿಸ್ಕೊಡುತ್ತೆ. ಇಂಥ ಒಂದು ಸ್ಥಳನೂ ನಾವು ಕಾಪಾಡಿಕೊಳ್ಳಿಲ್ಲ ಅಂದರೆ ನಮಗೆ ನಾಚಿಕೆಗೇಡಿನ ಸಂಗತಿ. ಇದು ನಾವು ಹೇಳ್ಕೊಳ್ಳೋಕ್ಕೂ ನಮಗೆ ಬೇಸರ ಆಗುತ್ತೆ. ದಯವಿಟ್ಟು ಪ್ರವಾಸಿ ತಾಣವಾದಂಥ ಈ ಶ್ರೀರಂಗಪಟ್ಟಣ ಇನ್ನೂ ಅಷ್ಟು ಜನ ಪ್ರವಾಸಿಗರು ಆಕರ್ಷಿಸಬೇಕು ಅಂದರೆ ಇಂಥ ಜಾಗಗಳನ್ನು ಉಳಿಸಿಕೊಡಿ. Government of Karnataka protected ancient monument, keeping in view of the safety of ancient movements under section 4/3 of the Karnataka Ancient and Historical Monuments and Archaeological Sites and Remains Act 1961. This monument is declared a state protected monument. Whoever destroys, removes, injures, alters, defaces, imperials or misuse this protected monument shall be punishable with important which may extend to their months or within fine which may extend to ₹2,000 or with both as per section 26 of the said act. Commissioner ಆರ್ಕಿಯಾಲಜಿ ಮ್ಯೂಸಿಯಮ್ಸ್ ಆ್ಯಂಡ್ ಹೆರಿಟೇಜ್. ಅಂದರೆ ಇದರ ಉದ್ದೇಶ ಏನಂದರೆ, ಈ ಸಂರಕ್ಷಿತ ಸ್ಥಳವನ್ನು ಯಾರೇ ಆದರೂ ಇದನ್ನು ಹಾನಿಗೊಳಿಸಿದರೆ ಅವ್ರಿಗೆ ₹2,000 ಜುರ್ಮಾನ ಹಾಕಲಾಗುತ್ತೆ ಅಂತ ಇಲ್ಲಿ ಬೋರ್ಡ್ ಹಾಕಿದರೆ. ಇದು ತಿಂಗಳು ಶಿಕ್ಷೆ, ಇದು ಬೋರ್ಡ್ ಹಾಕಿದರೆ. ಆದರೆ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಪೂರ್ತ ಇದು ಅವನತಿ ಆಗ್ಬಿಟ್ಟಿದೆ. ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ಇದ್ರ ಬಗ್ಗೆ ಅವರು ತಿರುಗೂ ನೋಡಿಲ್ಲ. ನಾನು ಮಾನ್ಯ ಪುರಾತತ್ವ ಇಲಾಖೆಯವ್ರಿಗೆ ಮನವಿ ಮಾಡೋದೇನೆಂದರೆ, ಭಾಳಷ್ಟು ಇಂಥ ಕಡೆ ನೀವು ಬರೀ ಬೋರ್ಡ್ ಮಾತ್ರ ಹಾಕಿದ್ರಿ, ಅದರ ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಬರೀ ಬೋರ್ಡ್ ಹಾಕ್ಬಿಟ್ಟಿದ್ರೆ ಮಾತ್ರ ಸಾಲದಲ್ಲ. ಯಾಕೆ ತಮ್ಮ ಇಲಾಖೆಯಲ್ಲಿ ದುಡ್ಡಿಲ್ವಾ ಸರ್? ತಮ್ಮ ಇಲಾಖೆಯಲ್ಲಿ ಏನು ಒಳ್ಳೊಳ್ಳೆ ಅಧಿಕಾರಿಗಳಿಲ್ವಾ? ತಾವೆಲ್ಲ ಏನು ಮಾಡ್ತಾ ಇದ್ದೀರಿ ಸರ್? ಈಗ ಕಳೆದ ಅಕ್ಟೋಬರ್ನಲ್ಲಿ ನಮ್ಮ ಪುರಾತತ್ವ ಇಲಾಖೆಯ AEE ಮಾದೇಸ್ವಾಮಿಯವರು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು. ಜೋಡಿ ನೆಲಮಾಳಿಗೆಗೆ ನಾವು ಪತ್ತೆ ಮಾಡಿದಾಗ ಆಶ್ವಾಸನೆ ಕೊಟ್ಟಿದ್ರಿ. ಈಗ 4 ತಿಂಗಳಾಯ್ತು, ಅದ್ರ ಬಗ್ಗೆ ಏನು ಕ್ರಮನೇ ತಗೊಂಡಿಲ್ವಲ್ಲ ಸರ್? ನಾವು ಯಾರ ಹತ್ರ ನಾವು ಇದ್ರ ಬಗ್ಗೆ ನಾವು ಮನವರಿಕೆ ಮಾಡಬೇಕು ಹೇಳಿ ಸರ್ ನೀವು? ನಾವು ಸರ್ಕಾರದ ಮಟ್ಟದಲ್ಲಿ ಮಾಡಿದ್ದೀವಿ. ತಹಸೀಲ್ದಾರ್ಗೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಮನವಿ ಮಾಡಿದ್ದೀವಿ. ತಹಸೀಲ್ದಾರ್ಗೆ ಅಕ್ಟೋಬರ್ ತಿಂಗಳಲ್ಲಿ ಮನವಿನೂ ಸುಧಾ ಮಾಡಿದ್ದೀವಿ, ಮೆಮೊರಂಡಮ್ ಕೊಟ್ಟಿದ್ದೀವಿ. ಆದರೆ ಯಾರೂ ಇದ್ರ ಬಗ್ಗೆ ನೀವು ಕ್ರಮನೇ ಕೈಗೊಳ್ತಾ ಇಲ್ವಲ್ಲ? ನಮಗೆ ಭಾಳ ಬೇಸರಿಂದ ಮತ್ತೆ ನಾವು ಇದನ್ನು ನಿಮಗೆ ಗಮನಕ್ಕೆ ತರ್ತಾ ಇದ್ದೀವಿ. ನನ್ನ ಮನವಿ ಏನಂದರೆ, ರಾಜ್ಯ ಮಟ್ಟದಿರ್ಬೋದು, ಕೇಂದ್ರ ಮಟ್ಟದಿರ್ಬೋದು, ಪುರಾತತ್ವ ಇಲಾಖೆ ತಾವು ಇದ್ರ ಬಗ್ಗೆ ಆಸಕ್ತಿ ತೋರಿಸಿ ದಯಮಾಡಿ ಇದ್ರ ಬಗ್ಗೆ ಕೆಲಸ ಮಾಡಬೇಕು ಇದ್ರ ಮೇಲೆ. ಇಲ್ಲಾಂದರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ ನಾವು ಸಂಘ ಸಂಸ್ಥೆಯವರು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ.
ಆಧುನಿಕ ರಾಕೆಟ್ ಪಿತಾಮಹ ಅನ್ನಿಸ್ಕೊಂಡಂಥ ನಮ್ಮ ಭಾರತದ ರಾಷ್ಟ್ರಪತಿಯಾದಂಥ ದಿವಂಗತ ಅಬ್ದುಲ್ ಕಲಾಂರವರು ತನ್ನ ಒಂದು ಆತ್ಮಕಥನದ ಕೃತಿನಲ್ಲಿ ಬರೆದಿದ್ದಾರೆ. ಪುಟ 42 ಮತ್ತು 48ರಲ್ಲಿ ಅದರ ಉಲ್ಲೇಖ ಇದೆ. ಏನು ಅಂತೇಳಿದ್ರೆ, ಈ ಒಂದು ಏನು ಶ್ರೀರಂಗಪಟ್ಟಣ ಅನ್ನೋ ಕ್ಷೇತ್ರದಲ್ಲೇ ಯುದ್ಧಗಳಲ್ಲೇ ಪ್ರಥಮ ಬಾರಿಗೆ ರಾಕೆಟ್ಗಳನ್ನು ಉಡಾವಣೆ ಮಾಡಿದಂಥ ಜಾಗ, ಇಲ್ಲಿ ಒಂದು ತಂಡ ಇರುತ್ತೆ. ಅದು ಏನು ಅಂತ ಹೇಳಿದ್ರೆ ಜರ್ಕ್ ಅಂತ. ಸುಮಾರು ಟಿಪ್ಪು ಸುಲ್ತಾನ್ನ ಆಡಳಿತ ಕಾಲದಲ್ಲಿ 27 ರೆಜಿಮೆಂಟ್ಗಳನ್ನು ಇಟ್ಟಿರ್ತಾರೆ. ಅಂಥ ತಂಡಗಳಲ್ಲಿ ಪ್ರತಿ ತಂಡದಲ್ಲೂ ಕೂಡ ರಾಕೆಟನ್ನು ಸಿಡಿಸುವಂಥ ತಂತ್ರಜ್ಞಾನಿಕೆಯನ್ನು ಹೊಂದಿರತಕ್ಕಂಥ ಸೈನಿಕರು ಆ ಒಂದು ಪ್ರತಿ ತಂಡಗಳಲ್ಲೂ ಇರ್ತಾರೆ. ಶ್ರೀರಂಗಪಟ್ಟಣದ ಏನು ಈ ಒಂದು 3 ಸುತ್ತಿನ ಕೆಲವು ಆಯ್ದ ಭಾಗಗಳಲ್ಲಿ ಶತ್ರು ಸೈನ್ಯಗಳನ್ನು ಸದೆಬಡಲಿಕ್ಕೆ ಅಂತೇಳಿ ಪ್ರತಿ ಭಾಗಗಳಲ್ಲೂ ಕೂಡ ರಾಕೆಟ್ ಉಡಾವಣೆ ಮಾಡುವಂಥ, ಅಂದರೆ ರಾಕೆಟ್ ಬಾಂಬುಗಳನ್ನು ಸಿಡಿಸುವಂಥ ಟೆಕ್ನಾಲಜಿ ಶ್ರೀರಂಗಪಟ್ಟಣದ ತವರುನಾಡಿದು. ಇಂಥ ಒಂದು ಟೆಕ್ನಾಲಜಿಯನ್ನು ಏನು ನಮ್ಮ US ಅಮೆರಿಕಾ ಸ್ಟೇಟಲ್ಲಿ ಇರ್ತಕ್ಕಂಥ ನಾಸಾ ಸಂಸ್ಥೆಯಲ್ಲಿ ಒಬ್ಬ ಭಾರತೀಯ ಕನ್ನಡದ ಸೈನಿಕನೊಬ್ಬ ಆ ಒಂದು ರಾಕೆಟನ್ನು ಹಾರಿಸುವಂಥ ಒಂದು ಚಿತ್ರಪಟವನ್ನು ನಮೂದನೆ ಮಾಡಲಾಗಿರೋದನ್ನು ಅವರು ತನ್ನ ವಿಂಗ್ಸ್ ಆಫ್ ಫೈರ್ ಅನ್ನೋ ಒಂದು ಆತ್ಮಕಥನದಲ್ಲಿ ಅವರು ಈ ಒಂದು ಉಲ್ಲೇಖವನ್ನು ಕೊಟ್ಟಿರ್ತಾರೆ. ಬಂಧುಗಳೇ, ಶ್ರೀರಂಗಪಟ್ಟಣ ಈ ಒಂದು ಏನು ವಿಶ್ವದ ಹಿರಿಯಣ್ಣ ಅಂತ ಹೇಳ್ತಕ್ಕಂಥ ಅಮೇರಿಕಾ ಸಂಸ್ಥೆಯಲ್ಲಿ ಈ ಥರದೊಂದು ಶ್ರೀರಂಗಪಟ್ಟಣದ ಸೈನಿಕನ ಒಂದು ಚಿತ್ರಪಟಲ, ರಾಕೆಟ್ ಉಡಾವಣೆ ಮಾಡ್ತಕ್ಕಂಥ ಚಿತ್ರಪಟಲವಿದೆ ಅಂತೇಳಿದ್ರೆ ನಾವೆಷ್ಟು ಹೆಮ್ಮೆಯನ್ನು ಪಡಬೇಕು. ಅಂಥ ಒಂದು ರಾಕೆಟ್ ಟೆಕ್ನಾಲಜಿಯನ್ನು ಇಂಥ ಒಂದು ಸ್ಥಳದಲ್ಲಿ ಆರಕ್ಕೆ ಅಂತೇಳಿ ಇಂಥ ಒಂದು ಏನು ಲ್ಯಾಬೊರೇಟರಿನ ಮಾಡಿ ಇಂಥ ಸ್ಥಳದಲ್ಲಿ ರಾಕೆಟ್ಗಳನ್ನು ಉಡಾವಣೆ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಇದು ಇನ್ನಷ್ಟು ಸಂಶೋಧನೆಗಳಾಗಬೇಕು. ಪರ್ಟಿಕ್ಯುಲರ್ ಆಗಿ ಈ ಜಾಗವನ್ನು ರಾಕೆಟ್ನ ಉಡಾವಣೆ ಮಾಡ್ತಾ ಇದ್ರ ಯಾವ ರೀತಿ ಮಾಡ್ತಾಯಿದ್ರು, ಹಾಗಾದರೆ ಈ ಮುಂದಿನ ಭಾಗಗಳಲ್ಲಿ ಮೈಸೂರಿನ ಕೋಟೆ ಅಂತ ಹೇಳ್ತಾರೆ ಅಥವಾ ಆನೆಕೋಟೆ ಅಂತೇಳಿ, ಈ ಆನೆಕೋಟೆಯಿಂದ ಮುಂದೆ ಇರ್ತಕ್ಕಂಥದ್ದನ್ನು ವಾರ್ಫೀಲ್ಡ್ ಅಂತ ಹೇಳ್ತಾಯಿದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಅಂದರೆ ಸುಮಾರು 1 ಮತ್ತು 2 ಕಿಲೋಮೀಟರ್ ಡಿಸ್ಟೆನ್ಸ್ವರೆಗೆ ಇಲ್ಲಿಂದ ಹಾರಿಸ್ತಕ್ಕಂಥ ಏನು ರಾಕೆಟ್ ಸಿಡಿಮದ್ದು ಅಲ್ಲಿವರೆಗೂ ಕೂಡ, ಅಂದರೆ ವಾಲ್ಡ್ ಫೀರ್ವರೆಗೂ ಹಾರ್ತಾಯಿತ್ತು ಅನ್ನೋದಕ್ಕೆ ಈ ಒಂದು ಜಾಗ ನಿದರ್ಶನ ಅಂಥೇಳಿ ಇತಿಹಾಸದಲ್ಲಿ ಉಲ್ಲೇಖ ಇದೆ. ನೋಡಿ, ಇಂಥ ಸ್ಥಳಕ್ಕೆ ಬಂದಿದ್ದೀವಿ. ಇಂಥ ಸ್ಥಳವನ್ನು ಈ ನಮ್ಮ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಯಾವ ರೀತಿ ಇಟ್ಕೊಂಡು ವಿಶ್ವದಲ್ಲೇ ಒಬ್ಬ ಭಾರತೀಯ ಕನ್ನಡದ ಸೈನಿಕನೊಬ್ಬ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಒಂದು ರಾಕೆಟ್ ಉಡಾವಣೆ ಮಾಡ್ತಾ ಇರ್ತಕ್ಕಂಥ ಚಿತ್ರ ವಿಶ್ವವೇ ನೋಡ್ತಾ ಇದೆ ಅಂತ ಹೇಳಿದ್ರೆ, ಅಂಥ ಒಂದು ತವರು ಸ್ಥಾನವನ್ನು ನಮ್ಮ ಈ ಒಂದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಈ ರೀತಿ ಇಟ್ಕೊಂಡು ನೋಡಿ. ಈ ಒಂದು ಕರೀಮುದ್ದೀನ್ ಇದ್ರ ಬಗ್ಗೆ ಹೇಳಿದ ವಿಚಾರ ಈಗ ಎಲ್ಲ ಭಾಳ ಜನ ಹೇಳ್ತಾರೆ. ಇದನ್ನು ನಮ್ಮ ಜೈಶಂಕರ್ ಹೇಳಿದ್ರು. ಅವ್ರು ಹೇಳೋದು ರಾಕೆಟ್ ಹಾರಿಸ್ಬೇಕಾದ್ರೆ ಜಾಸ್ತಿ ಸ್ಪೇಸ್ ಬೇಕು, ಅದು ಎಲ್ಲೋ ಗಂಜಾಮಲ್ಲಿ ಆರಿಸಿರೋ ಸ್ಥಳ. ಇಲ್ಲಿ ಬ್ರಿಟಿಷರು ಯಾವುದೋ ಬಾಲ್ ಆಡೋದಕ್ಕೆ, ಟೆನ್ನಿಸ್ ಬಾಲೋ ಯಾವುದೋ ಒಂದು ಬೋರ್ಡ್ ಇತ್ತು, ನಾನು ಹಿಂದೆ ನೋಡಿದ್ದೆ. ಎಂಥದ್ದು ಬಾಲ್, ಥಂಡರ್ ಬಾಲೋ ಅದೇನೋ ಗೊತ್ತಿಲ್ಲ, ಅದು ಕಿತ್ತೋಗ್ಬಿಟ್ಟಿದೆ ಬೋರ್ಡು. ಇಲ್ಲಿ ಆಡೋದಕ್ಕೆ ಜಾಗನ ಉಪಯೋಗಿಸ್ತಾಯಿದ್ರು ಅಂತ ಅವರ ಒಂದು ಕರೀಮುದ್ದೀನ್ನ ಒಂದು ಸಂಶೋಧನೆ ಇದ್ರ ಬಗ್ಗೆ. ತದನಂತರ ಈಗ ಅದನ್ನು ಸರ್, ಇದು ಮೈಸೂರು ಕೋಟೆಯ ಭಾಳ ಅತಿ ಹತ್ರನೇ ಇದೆ. ಆಗಿನ ಕಾಲದಲ್ಲಿ ತಂತ್ರಜ್ಞಾನ ಯಾವ ರೀತಿ ಇತ್ತು ಅಂದರೆ ಸರ್, ನೋಡಿ, ಆಗ ಸುಮಾರು 250 ವರ್ಷ ಹಿಂದ್ಗಡೆ ಕಟ್ಟಿರೋ ಕಟ್ಟಡ ಎಷ್ಟು ಸುಸಜ್ಜಿತವಾಗಿದೆ ಅಂದರೆ, ಇದು ಇನ್ನೂ 5000 ವರ್ಷ ಹೋದರೂ ಏನೂ ಆಗಲ್ಲ. ನೋಡಿ, ಈ ಕಲ್ಲುಗಳು ನೋಡಿ ಸರ್, ಒಂದೊಂದು ಕಲ್ಲುವೆ 1 ಅಡಿ ಎತ್ತರ, ಸುಮಾರು ಒಂದು 10 ಅಡಿ ಉದ್ದಕ್ಕಿದೆ, ಸುಮಾರು ಒಂದು 40 ಅಡಿ ಎತ್ತರಕ್ಕಿದೆ ಸರ್. ಇದು ಈ ಕಡೆ 40 ಅಡಿ, ಆ ಕಡೆ 40 ಅಡಿ, 3 ಮೂಲೆ 40 ಅಡಿ ಇದೆ. ಸುಮಾರು ಇದರ ಅಗಲ ಒಂದು 60 ಅಡಿ ಒಳಗಡೆ ಒಂದು ಕೋಟ್ ಥರ ಇದೆ ಸರ್. ಇದು ಹೆಂಗಿದೆ ಅಂದರೆ 2 ಕಡೆ ಎತ್ತರ ಮತ್ತು ಇಳಿಜಾರು ಮುಖವಾಗಿದೆ ಸರ್. ಗೋಡೆ ಇಳಿಜಾರು ಮುಖವಾಗಿದೆ. ಇದ್ರ ಉದ್ದೇಶ ಏನು ಅಂದರೆ, ಇಲ್ಲಿ ಆಗ ಮದ್ದು ಗುಂಡನ್ನ ಇಲ್ಲಿಂದ ಆರಿಸ್ತಾ ಇದ್ರು ಅಂತ ಒಂದು ಇದೆ. ಕೆಲವ್ರು ಹೇಳ್ತಾರೆ ಇಲ್ಲಿ ಇದನ್ನು ಆಂಗ್ಲರು ಇದ್ರಿಗೆ ಒಂದು ಆಟ ಆಡ್ತಾಯಿದ್ರು, ಟೆನ್ನಿಸ್ ಕೋರ್ಟ್ ಅಂತ ಇದೆ, ಬಾಲ್ ಆಡ್ತಾಯಿದ್ರು ಅಂತಿದೆ. ಇದು ಸಂಶೋಧಕರು ಇಲ್ಲಿಗೆ ಬಂದು ಸಂಶೋಧನೆ ಮಾಡಿದ್ರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ನೋಡಿ, ಈ ಸುಸಜ್ಜಿತವಾದ ಕಟ್ಟಡ ಯಾವ ರೀತಿ ಅನ್ನೋಕ್ಕೆ ಇದು ನಿದರ್ಶನ. ಯಾಕೆಂದರೆ ತಂತ್ರಜ್ಞಾನ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆಗಲಿ ಎಷ್ಟೊಂದು ಮುಂದುವರೆದಿತ್ತು ಅಂದರೆ ಈ ಕಟ್ಟಡನೇ ಉದಾಹರಣೆ. ನೋಡಿ, ಆಗಿನ ಕಾಲದಲ್ಲಿ ಸಿಮೆಂಟ್ ಮಾಡಿದ್ದಾರೆ, ಚುರ್ಕಿಗಾರ ಸಿಮೆಂಟು, ಇನ್ನೂ ಏನು ಮಾಸಿಲ್ಲ ನೋಡಿ ಸರ್. ಚುರ್ಕಿಗಾರ ಸಿಮೆಂಟ್ ಅದೇ ರೀತಿ ಇದೆ ನೋಡಿ. ಹಾಂ,
ಎಲ್ಲೂ ಏನು ಮಾಸಿಲ್ಲ, ಬರೀ ಕಸ ಗಿಡ ಗೆಂಟೆ ಬೆಳ್ಕೊಂಡಿದ್ದಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ನೋಡಿ ಎಷ್ಟು ಸುಸಜ್ಜಿತವಾಗಿದೆ ನೋಡಿ. ಇದನ್ನು ನಮ್ಮ ಪುರಾತತ್ವ ಇಲಾಖೆಯವರು ಇದನ್ನ ಅಭಿವೃದ್ಧಿಪಡಿಸಬೇಕು. ಪುರಾತತ್ವ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಏನೋ ಅವ್ರ ಬಗ್ಗೆ ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ನಾವು ಪುರಾತತ್ವ ಇಲಾಖೆಗೆ ಆಗ್ರಹ ಪಡಿಸ್ತಾ ಇದ್ದೀನಿ ಮತ್ತೊಮ್ಮೆ, ತಾವು ದಯವಿಟ್ಟು ಇಲ್ಲಿ ಶ್ರೀರಂಗಪಟ್ಟಣದ ಎಷ್ಟೊಂದು ಹಳೆಯ ಕೋಟೆ ಇದೆ, ಕಟ್ಟಡಗಳಿವೆ, ಇವೆಲ್ಲ ನೀವು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಮರು ನಿರ್ಮಾಣ ಮಾಡಿ ಇದಕ್ಕೊಂದು ಹೊಸ ಸ್ಟ್ರಕ್ಚರ್ ಕೊಡಬೇಕು. ಸ್ಟ್ರಕ್ಚರ್ ಕೊಟ್ಟರೆ ನೋಡಿ, ಇದು ಇಲ್ಲಿ ಬರೋಕ್ಕೆ ದಾರಿ ಇಲ್ಲ, ಎಲ್ಲ ಮುಂದ್ಗಡೆ ಮನೆಗಳೆಲ್ಲ ಆಗ್ಬಿಟ್ಟಿದ್ದಾವೆ ನೋಡಿ. ಈಗ ಕೋಟೆ ಒಳಗಡೆ ಈ ಜಾಗಕ್ಕೆ ಬರೋಕ್ಕೆ ದಾರಿ ಇಲ್ಲ. ಒಂದು ಸಂದಿಲ್ ಬಂದಿದ್ದೀವಿ ನಾವು ನೋಡಿ, ಎಷ್ಟೊಂದು ಅವನತಿಗೆ ಹಂತಕ್ಕೆ ಬಂದ್ಬಿಟ್ಟಿದೆ ಅಂದರೆ ಬರೋಕ್ಕೂ ದಾರಿ ಇಲ್ಲ. ಇದ್ರ ಬಗ್ಗೆ ನಮ್ಮ ಪುರಾತತ್ವ ಇಲಾಖೆಯವರು ಭಾಳ ಗಮನ ಕೊಡಬೇಕು. ಮತ್ತು ನಮ್ಮ ಈ ಸ್ಥಳೀಯ ಶಾಸಕರಲ್ಲಿ ನಾವು ಸ್ಥಳೀಯ ಶಾಸಕರಿಗೂ ಮನವಿ ಮಾಡಿರೋದೇನೆಂದರೆ, ಈ ತಾವು ತಮ್ಮ ಒಂದು ಶಾಸಕರ ನಿಧಿಯಿಂದನಾರು ಇದನ್ನು ಒಂದು ಹಣ ಬಿಡುಗಡೆ ಮಾಡಿ ದಯವಿಟ್ಟು ಇದನ್ನ ಪುನರ್ನಿರ್ಮಾಣ ಮಾಡಬೇಕು ಅಂತ ನಾನು ಶಾಸಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಯಾರೂ ಮಾಡದೆ ಅವರು ಈ ಕೆಲಸನ ತಾವರು ಮಾಡ್ಬೇಕು ಸರ್. ಯಾಕಂದರೆ ಈ ಸ್ಥಳೀಯ ಶಾಸಕರು, ಇದು ತಮ್ಮ ಮೇಲೆ ಜವಾಬ್ದಾರಿ ಇರ್ತದೆ. ತಾವಾರು ಇದ್ರ ಬಗ್ಗೆ ಆಸಕ್ತಿ ತೋರಿಸಿ ಅಥವಾ ಪುರಾತತ್ವ ಇಲಾಖೆಗೆ ಒತ್ತಡ ಹೇರಿ ಅಲ್ಲಿಂದ ನಾವು ಹಣನ ಬಿಡುಗಡೆ ಮಾಡಿಸಿ ತಾವಾರು ಆಸಕ್ತಿ ತೋರಿ ದಯವಿಟ್ಟು ಇದನ್ನ ಎಲ್ಲ ಶ್ರೀರಂಗಪಟ್ಟಣದ ಯಾವುದು ಕೋಟೆ ಕಟ್ಟಡಗಳಿವೆ, ಸುಮಾರು 60ರಿಂದ 70 ಸ್ಮಾರಕಗಳಿವೆ, ಅದನ್ನೆಲ್ಲ ಪುನರ್ನಿರ್ಮಾಣ ಮಾಡಿ ಪ್ರವಾಸಿಗರ ತಾಣವನ್ನಾಗಿ ಮಾಡಬೇಕು. ಪ್ರವಾಸಿಗರು ಇಲ್ಲಿ ಬಂದು ಹೋಯ್ತಾ ಇದ್ರೆ ನಮ್ಮ ಶ್ರೀರಂಗಪಟ್ಟಣದ ಹೆಸರು ಇಡೀ ಪ್ರಪಂಚದಲ್ಲಿ ಪಸರಿಸ್ತದೆ. ನೋಡಿ, ಆಗಿನ ಕಾಲದಲ್ಲಿ 250 ವರ್ಷದಿಂದಗಡೆ ಸ್ಪ್ರಿಂಗ್ ಬ್ರಿಡ್ಜ್ ಮಾಡಿದ್ದಾರೆ, ಮದ್ದಿನ ಮನೆ ಮಾಡಿದ್ದಾರೆ, ಎಂತೆಂಥ ಕೆಲಸಗಳು ಮಾಡಿದ್ದಾರೆ, ಇಂಥ ಸಬ್ಬಲ್ ರಾಣಿ ಟೇಕ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಏನು ಮಾಡಿಲ್ಲ. ಇದು ಒಂದು ವಿಜ್ಞಾನಕ್ಕೆ ಒಂದು ಕೈಗನ್ನಡಿ ಆಗಿದೆ ಆಗಿನ ಕಾಲದಲ್ಲಿ. ಆದರೆ ಟಿಪ್ಪು ಸುಲ್ತಾನ್ ಅವರು ಮಾಡಿರೋದು. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ತಾವು ಇದ್ರ ಬಗ್ಗೆ ಕಾರ್ಯಮುಖರಾಗಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ ಸರ್. ನೋಡಿ, ಬರೀ ಇದು ಏನೇ ಮಾಡದೇ ಇದ್ರೂ ಪರವಾಗಿಲ್ಲ, ಸ್ವಚ್ಛತೆಯಿಂದ ಮಾಡಿದ್ರೆ ನೋಡಿ, ಅಲ್ಲಿ ಮರ ಬೆಳೀತಾ ಇದೆ, ಆ ಗೋಡೆ ಬಿರುಕು ಬೀಳುತ್ತೆ, ಅಲ್ಲೊಂದು ಮರ ಹುಟ್ತಾ ಇದೆ ಆಲದ ಮರ, ಅದರಿಂದ ಬಿರುಕು ಬೀಳುತ್ತೆ. ಈ ಸ್ವಚ್ಛತೆ ಇಲ್ದಿರೋ ಕಾರಣ ನಿರ್ವಹಣೆ ಬೇಕಿದು. ಮುಖ್ಯವಾಗಿ ಪುರಾತತ್ವ ಇಲಾಖೆ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಸ್ವಚ್ಛತೆ ಮಾಡಿಸಿ ಇಲ್ಲಿ ಏನೇನು ಅವಶೇಷಗಳಿತ್ತು ಯಥಾಸ್ಥಿತಿ ಇರಲಿ, ಅದನ್ನು ತೋರ್ಪಡಿಕೆ ಯಾರು ಬಂದರೂ ನೇರವಾಗಿ ಕಾಣೋ ಥರ ಇರಬೇಕು. ಇಲ್ಲಿಗೆ ನೋಡಿ ಹೋಗೋಕ್ಕೆ ಆಗೋದಿಲ್ಲ, ಅದೇನೋ ಮಕ್ಕಳು ಆಟ ಆಡೋದಕ್ಕೆ ಅಷ್ಟು ಜಾಗ ಕ್ಲೀನ್ ಇದೆ. ಇವೆಲ್ಲ ಸ್ವಚ್ಛ ಆಗಬೇಕಾಗಿರೋದು, ಬಹಳಷ್ಟು ಸ್ವಚ್ಛತೆಯ ಒಂದು ಇದಿದೆ ನೋಡಿ. ಇವರು ವಯಸ್ಸಾದವರು ಇವರೆಲ್ಲ ಈ ಥರ ಬಂದು ಆ ಕಡೆ ಹೋಗೋಕ್ಕೆ ತೊಂದರೆ ಆಗುತ್ತೆ. ನಾವು ಮಗದೊಮ್ಮೆ ಆಗ್ರಹ ಮಾಡ್ತಾ ಇರೋದು, ಸಂಬಂಧಪಟ್ಟವ್ರು ಎಲ್ಲರೂ ಬಂದು ಇದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ. ಧನ್ಯವಾದಗಳು.